ಯಾಕೋ ಪ್ರೇಮ ಇದ್ದಕ್ಕಿದ್ದಾಗೆ ಬಿದ್ಬಿಟ್ಲು? ಅವಳಿಗೇನಾಗಿದೆ? ದೊಡಮ್ಮ ತಲೆ ಸುತ್ತ ಬಿದ್ದಾಳೆ ಅನ್ಸುತ್ತೆ. ಹೌದಾ? ಬರ್ಬೇಡ ಅಂತ ಅಂದ್ಲು. ಪಾಪ ಪ್ರೇಮ ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ, ಅದಕ್ಕೆ ಹೀಗಾಯ್ತು ಅಂತ ಅನ್ಸತ್ತೆ. ಮನೆ ನಿಂತ್ಕೊಳ್ಳ, ಇವತ್ತು ನೀನು ಉತ್ತಿಲ್ಲ ಹಚ್ಬಿಡ್ತೀನಿ. ಕಾವ್ಯ, ಕಾವ್ಯ, ಎಲ್ಲೋ ಬಿಟ್ಟಿದ್ದೆ ನೀನು? ನಿಂಗೇನೂ ಆಗಿಲ್ಲ ತಾನೆ? ಆರಾಮಾಗಿದ್ಯಾ ತಾನೆ? ನಂಗೇನೂ ಆಗಿಲ್ಲ. ನಿಂಗೇನೂ ಆಗಿಲ್ಲ ತಾನೆ? ನಂಗೂ ಏನೂ ಆಗಿಲ್ಲ. ನೀನು ನೋಡ್ಕೊಂಡ್ ಬರ್ತಿರ್ಬೇಕಾರೆ ಆ ಮಲ್ಲಿ ನನ್ ಮ್ಯಾಕ್ ಅಟ್ಯಾಕ್ ಮಾಡ್ದ. ಹೆಂಗೋ ಆಮ್ಯಾಗ ತಪ್ಪಿಸ್ಕೊಂಡು ನಾನು ಅವನ್ನ ಹಟಾಡ್ಸ್ಕೊಂಡ್ ಬಂದೆ. ಆಮೇಲೆ ತಪ್ಪಿಸ್ಕೊಂಬಿಟ್ಟ. ಲೇ ಮಲ್ಲಿ, ಸಿಕ್ಕಾಕೋ ನನ್ನ ಮಗನೇ ನನ್ನ ಕೈಗೆ. ಮಾದೇವ್, ಮೊದ್ಲಿನಿಂದ ಹೋಗೋಣ, ನಂಗೆ ತುಂಬಾ ಭಯ ಆಗ್ತಿದೆ. ಕಾವ್ಯ, ನೀನು ನೋಡ್ಕೊಂಡು ಬತ್ತಾ ನಾನು ದಾರಿ ತಪ್ಪಿಟ್ಟಿವ್ನಿ. ಎಲ್ಲಿ ಬಂದಿದ್ದೀನಿ ಏನು ನನಗೂ ಗೊತ್ತಾಯ್ತಿಲ್ಲ. ಅಗಲತ್ತಾಗಿದ್ರೆ ಹೆಂಗೋ ದಾರಿ ಕಂಡ್ಕೊಂಡು ಹೋಗೋದಿತ್ತು. ಆದ್ರೆ ಈಟ್ ರಾತ್ರಿಲಿ ಬೇರೆ ಏನು ಮಾಡಂಗಿಲ್ಲ. ಒತ್ತಾರೆವರೆಗೂ ಇಲ್ಲ ಎಲ್ಲ ನಾ ಇದ್ದು ಒತ್ತಾರೆ ಹೋಗ್ಬೇಕಷ್ಟೇ. ಏನು ರಾತ್ರಿ ಇಡೀ ನಾವಿಲ್ಲ ಇರ್ಬೇಕಾ? ಇಲ್ಲಿ ಕಾಡ್ ಪ್ರಾಣಿಗಳಿರುತ್ತವೆ, ಅದೇನಾದ್ರೂ ನಮ್ನ ಅಟ್ಯಾಕ್ ಮಾಡಿದ್ರೆ ಏನ್ ಗತಿ? ಕಾವ್ಯ, ನೀನೇನು ಚಿಂತೆ ಮಾಡಬೇಡ, ಹೊಸಿ ಸಮಾಧಾನ ಮಾಡ್ಕ. ನಿನ್ ಜೊತೆ ನಾನು ಎಮ್ನಿ ತಾನೆ. ನಿನ್ನ ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ. ನಾನು ಹುಷಾರಾಗಿ ನೋಡ್ಕೋತೀನಿ. ಯಾವ ಕಾಡು ಪ್ರಾಣಿನೂ ನಿನ್ನ ಹತ್ರಕ್ಕೆ ಬರ್ದಿರಂಗೆ ನಾನು ನೋಡ್ಕೋತೀನಿ, ಆಯ್ತಾ? ಮೊದ್ಲು ಇಲ್ಲಿಂದ ಹೋಗ್ಬೇಕು ನಾವು. ಬಾ. ಮಗ್ನೆ, ನೀನು ಪ್ರೇಮನ ಹೆಂಡತಿ ಅಂತ ಒಪ್ಕೊಂಡಿದ್ಯೋ ಇಲ್ವೋ? ಯಾಕೋ ಸುಮ್ನೆ ನಿಂತ್ಕೊಂಡ್ಬಿಟ್ಟೆ? ಯಾಕೆ ರಾಮ್ ಸುಮ್ಮನೆ ನಿಂತಿದ್ಯಾ? ದೊಡ್ಡಮ್ಮನ ಪ್ರಶ್ನೆಗೆ ಉತ್ತರ ಕೊಡಪ್ಪ. ಇವ್ನ್ ಏನೋ ಮಾತಾಡದೆ ಸುಮ್ನೆ ನಿಂತಿದ್ರು ನಿಮಗ್ ಗೊತ್ತಾಗ್ತಾ ಇಲ್ವಲ್ಲ ಅಕ್ಕ? ಇವ್ ಕಂಡ್ರೆ ಇಷ್ಟ ಇಲ್ಲ ಅನ್ನೋ, ಇವಳು ಮಾಡಿರೋ ಇಲ್ಲ ಅನ್ನೋದೇ, ಇವಳನ್ನ ಮನ್ಸಾರೆ ಹೆಂಡತಿ ಅಂತ ಒಪ್ಕೊಳ್ದೆ ಅಕ್ಕ. ನೀವಾಗ್ಲೇ ಕೇಳಿದ ಪ್ರಶ್ನೆಗೆ ಇಷ್ಟ ಆಗಿರೋ ಸಿಕ್ಕಿರಬಹುದು, ಆದ್ರೆ ಈಗ ಹೇಳ್ತಾ ಇರೋ ಪ್ರಶ್ನೆಗೆ ನಿಮಗಿಷ್ಟ ಆಗದಿರೋ ಉತ್ತರನೇ ನಿಮಗ್ ಸಿಗೋದು. ನನ್ ಮಗನ್ಗೆ ಇವಳನ್ನ ಕಂಡ್ರೆ ಇಷ್ಟ ಇಲ್ಲ, ಅವನ್ ಇವಳನ್ನ ಒಪ್ಕೊಳ್ಳೋದು ಇಲ್ಲ. ಹೌದಾ ರಾಮ್, ನಿನಗೆ ಪ್ರೇಮ ಅಂದ್ರೆ ಇಷ್ಟ ಇಲ್ವಾ? ನೀನೊಳ್ಳ ಹೆಂಡತಿ ಅಂತ ಒಪ್ಕೊಂಡಿಲ್ವಾ? ಇಲ್ಲ ಅಂತ ಹೇಳೋ ಮಗನೆ, ಅವ್ರಿಗೆ ನಿನ್ ಬಾಯಲ್ಲಿ ಬಂದ್ರೇನೆ ಸತ್ಯ ಮಂದಟ್ಟಾಗೋ. ಸುಖ ಪಟ್ಕೊಂಡಿದ್ಬಿಡ್ತಾರೆ. ನಿನಗೆ ಆ ಪ್ರೇಮ ಕಂಡ್ರೆ ಇಷ್ಟ ಇಲ್ಲ ಅನ್ನೋದನ್ನ ನೇರವಾಗಿ ಹೇಳ್ಬಿಡು. ಹೌದು ರಾಮ್, ನಿನ್ಗಿವತ್ತು ಒಳ್ಳೆ ಅವಕಾಶ ಸಿಕ್ಕಿದೆ. ಈ ಪ್ರೇಮ ನಿನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅನ್ನೋ ಸತ್ಯನ ಎಲ್ರ ಮುಂದೆನೆ ಹೇಳ್ಬಿಡು. ಹೇಳಣ್ಣ, ನಿನ್ ಮನ್ಸಲ್ಲಿ ಏನಿದೆ ಅಂತ ಇವತ್ತಾದ್ರೂ ಗೊತ್ತಾಗ್ಲಿ ದೊಡಮ್ಮಂಗೆ. ಸತ್ಯ ಏನು ಅನ್ನೋದನ್ನ ಹೇಳ್ಬಿಡು. ಈ ಸುಳ್ಬುರ್ಕಿನ ಮದುವೆ ಆಗಿದ್ದು ನಿಮ್ಮ ಮಾತಕ್ಕೆ ಕಟ್ಟು ಬಿದ್ದೆ ಹೊರತು
ಇವಳು ನಮ್ಮ ಮನ್ಸಾರ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅನ್ನೋ ಸತ್ಯನ ಅವ್ರಿಗೆ ಹೇಳು. ಯಾಕೋ ಏನು ಮಾತಾಡ್ತಾನೆ ಇಲ್ಲ. ನೀನ್ ಸುಮ್ಮನೆ ನಾನು ಅನ್ಕೊಂಡಿದ್ದೆ ಒಂದು, ನಿನ್ ಮನ್ಸಲ್ಲಿರೋದೆ ಇನ್ನೊಂದು ಅನ್ನೋ ಹಾಗೆ ನನಗೆ ಅನುಮಾನ ಬರ್ತಿದೆ. ಹೇಳಪ್ಪ ರಾಮ್, ನಿಮ್ಮಮ್ಮ ಹೇಳೋ ಹಾಗೆ ನೀನು ಪ್ರೇಮನ ಅಂತ ಒಪ್ಕೊಂಡಿಲ್ವಾ? ಛೇ, ಎಂತ ಚಾನ್ಸ್ ಮಿಸ್ ಆಗೋಯ್ತು. ರಾಮ್ ಇವತ್ತು ತನ್ನ ಮನ್ಸಲ್ಲಿ ಇರೋದನ್ನೆಲ್ಲ ಆ ಕಲ್ಯಾಣ ಬೇಕಾಗಿತ್ತು. ಹಾ ಪ್ರೇಮ, ಹೊರಗಡೆ ಕೆಟ್ಟಿದೆ, ತಗೋಬರ್ತೀನಿ. ಪ್ರೇಮ 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 ಪ್ರೇಮ, ಮಾತಾಡು ಪ್ರೇಮ. ಪ್ರೇಮ, ಅಪ್ಪ ಯಾಕೋ ಪ್ರೇಮ ಇದ್ದಕ್ಕಿದ್ದಾಗೆ ಬಿದ್ಬಿಟ್ಲು? ಅವಳಿಗೇನಾಗಿದೆ? ದೊಡ್ಡಮ್ಮ ತಲೆ ಸುತ್ತ ಬಿದ್ದಿದ್ದಾಳೆ ಅನ್ಸುತ್ತೆ. ಹೌದಾ? ಬರ್ಬೇಡ ಅಂತ ಅಂದ್ಲು. ಪಾಪ ಪ್ರೇಮ ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ, ಅದಕ್ಕೆ ಹೀಗಾಯ್ತು ಅಂತ ಅನ್ಸತ್ತೆ. ರಾಮ್, ಪ್ರೇಮ ನಿನಗೋಸ್ಕರ ಮಾಡುವಾಗ ಆ ಮಹೇಶ್ವರಿ ಹೋಗಿ ಏನೇನು ಮಾತಾಡಿ ಮಾಡಿದ್ದಾಳೆ. ರಾಮ್, ಪ್ರೇಮನ ಸ್ವಲ್ಪ ಹುಷಾರಾಗಿ ನೋಡ್ಕೊಳಪ್ಪ. ಹಾ ಸರಿ ದೊಡ್ಡಮ್ಮ, ನೀವು ಚಿಂತೆ ಮಾಡಬೇಡಿ, ನಾನು ಟ್ರೀಟ್ ಮಾಡ್ತೀನಿ. ಪ್ರೇಮ 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 ಕಂಡ್ಬಿಟ್ಟು ಅವರೆಲ್ಲ ಹೋದ್ರ? ಒಂದ್ ನಿಮಿಷ ಇರು, ಅವ್ರು ಹೋದ್ರ ನೋಡ್ಕೊಂಡ್ ಬರ್ತೀನಿ. ಸತ್ಯ, ಅವರೆಲ್ಲ ಹೋಗಿದ್ದಾರೆ. ಇವಾಗ ನಾನು ನಿಜ ಹೇಳ್ಬೋದು. ಶಾಕ್ ಆಯ್ತಾ? ಆಗ್ಲಿ ಅಂತಾನೆ ಮಾಡಿದ್ದು. ರಾಮ್, ನಾನ್ ನಿಜವಾಗ್ಲೂ ತಲೆ ಸುತ್ತ ಬಿದ್ದಿದ್ದಲ್ಲ. ಈ ತರ ಎಷ್ಟು ಉಪವಾಸ ಮಾಡಿಲ್ಲ ನಾನು. ಇವತ್ತು ಒಂದ್ ದಿವಸ ಉಪವಾಸ ಮಾಡಿ ತಿರ್ಗಿ ಬಿದ್ಬಿಡ್ತೀನಿ. ಹೇ, ಮತ್ತೆ ತಲೆ ಸುತ್ತ ಬಿದ್ದೆ? ಮತ್ತೇನೇನು, ಅತ್ತೆ ಕೇಳಿದ ಪ್ರಶ್ನೆಗೆ ನೀನ್ ಹೇಗ್ ಒದ್ದಾಡ್ತಿದ್ದೆ ಅಂದ್ರೆ ನನಗ್ ನೋಡೋದಕ್ಕೆ ಆಗ್ಲಿಲ್ಲ. ಅತ್ತೆ ಕೇಳೋ ಪ್ರಶ್ನೆ, ನೀನ್ ಕೊಡೋ ಉತ್ತರ ಎಲ್ಲ ಮರ್ತೋಗ್ಲಿ ಅಂತ ದಪ್ಪಂತ ಬಿದ್ದೋಗ್ಬಿಟ್ಟೆ. ಹೆಂಗೆ ನನ್ನ ಉಪಾಯ? ನಾನ್ ಹಾಗ್ ಮಾಡ್ಬಾರ್ದಿತ್ತು ರಾಮ್. ತಪ್ಪು ಮಾಡದ್ನಾ? ನಿನಗೆ ಕಿರಿಕಿರಿ ಆಗ್ಲಿ ಅಂತ ಮಾಡಿದ್ದಲ್ಲ ರಾಮ್. ಅದು ನಿನ್ಗೆ ಏನು ಉತ್ತರ ಕೊಡ್ಬೇಕು ಅಂತ ಗೊತ್ತಿಲ್ವಲ್ಲ, ಅದಕ್ಕೆ.
ಇವತ್ತು ರಾತ್ರಿ ಉಳ್ಕೊಳಕ್ಕೆ ಈ ಜಾಗ ಸರಿಯಾಗದೆ. ಒತ್ತಾರೆ ಗಂಟ ಬೆಳಗ್ಗೆ ಮನಿ ಕಂಡು ಒತ್ತಾರೆ ಆದ್ಮೇಲೆ ನಮ್ ಜೀಪ್ ಇರೋ ಜಾಗಕ್ಕೆ ಹೋಗಮ್ಮ. ಏನು ಇವತ್ ರಾತ್ರಿ ಇಡೀ ಇಲ್ಲೇ ರೆಸ್ಟ್ ಮಾಡ್ಬೇಕಾ? ಮತ್ತಿನ್ನೇನು, ಈ ಕಾಡಲ್ಲಿ ಅದೇನೋ ಅಂತಾರಲ್ಲ, ಹಾ 5 ಸ್ಟಾರ್ ರೂಮು ಅದೆಲ್ಲ ಸಿಗ್ತದೆ ಅನ್ಕೊಂಡಿದ್ಯಾ? ನಾನೇನಾದ್ರೂ 5 ಸ್ಟಾರ್ ಹೋಟೆಲ್ನ ಕೇಳಿದ್ನ? ಇದು ಕಾಡು ಮಹಾದೇವ, ಇಲ್ಲಿ ಹಾವು ಚೇಳು ಎಲ್ಲ ಇರುತ್ತೆ. ಇವತ್ ಬೆಳಗ್ಗೆ ಬೇರೆ ನಾನೊಂದು ಹಾವು ನೋಡ್ದ. ವಾ, ನಿನ್ ಭಯ ಎಲ್ಲ ಹಾವು ಚೇಳಿನ ಬಗ್ಗೆನಾ? ನೀನ್ ಏನು ಚಿಂತೆ ಮಾಡ್ಬೇಡ, ಅದಕ್ಕೆ ನಾನು ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ. ಏನ್ ಮಾಡೋದು? ಆಗೋ ಆಗೋ, ಇಲ್ಲೇ ಮರ ಅದೆ, ಬಳ್ಳಿ ಅವೆ, ಸೊಪ್ಪೆಲ್ಲ ಅದೆ. ಕಾವ್ಯ, ನೀನೇನು ಚಿಂತೆ ಮಾಡ್ಬೇಡ. ಯಾವ 5 ಸ್ಟಾರ್ ಹೋಟ್ಲ್ ಅದು ಸಿಗ್ಬಾರ್ದು ಅಂತ ಒಂದು ಮಂಚ ಆರಾಮಾಗಿ ನಿದ್ದೆ. ಏನು ಮಂಚ ಮಾಡ್ತೀಯಾ? ಅದು ಈ ಕಾಡಲ್ಲಿ? ಹೂ, ಮತ್ತೆ ಈ ಮಾದೇವ ಅಂದ್ರೆ ಏನ್ ಅನ್ಕೊಂಡಿದ್ಯಾ? 10 ನಿಮಿಷ ಟೈಮ್ ಕೊಡು, ಪಾಠ ಪಾಠ ಅಂತ ಮಾಡಿ ಮುಗಿಸ್ತೀನಿ.